ಹಾಯ್ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ತಿಳ್ಕೊಂಡಿದ್ವಿ? ಮೈಕ್ರೋ ಆರ್ಗನಿಸಮ್ಸ್ ಅಂದರೆ ಏನು, ವಾಟ್ ಆರ್ ಮೈಕ್ರೋ ಆರ್ಗನಿಸಮ್ಸ್, ಹೌ ದೇ ಲುಕ್, ಹೌ ಕ್ಯಾನ್ ವಿ ಸಿ ದಟ್ ಮೈಕ್ರೋ ಆರ್ಗನಿಸಮ್ಸ್, ದೆನ್ ಹೂ ಡಿಸ್ಕವರ್ಡ್ ಮೈಕ್ರೋಸ್ಕೋಪ್ ಆ್ಯಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಮೈಕ್ರೋ ಆರ್ಗನಿಸಮ್ಸ್. ಅದರಲ್ಲಿ ವೈರಸ್ ಕೂಡ ನೋಡಿದ್ವಿ. ವೈರಸ್ ಅಂದರೆ ಮೈಕ್ರೋ ಆರ್ಗನಿಸಮ್ಸ್ ಥರನೇ, ಆದರೆ ಮೈಕ್ರೋ ಆರ್ಗನಿಸಮ್ಸ್ ಅಲ್ಲ. ಏನಕ್ಕೆ? ಮೈಕ್ರೋ ಆರ್ಗನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ, ಫಂಗೈ, ಸಮ್ algae reproduce own, but the viruses reproduced only when they are present inside the body of an living organism. So there are differences between viruses and bacteria somewhat. Then in this class we are going to discuss about where do the microorganisms live, how they are beneficial to us. ಅರ್ಥ ಆಯ್ತವಲ್ಲ? ಮೈಕ್ರೋಆರ್ಗನಿಸಮ್ಸು ನಮಗೆ ಅವು ಎಲ್ಲಿರ್ತವೆ ಮತ್ತು ಅವು ಹೇಗೆ ನಮಗೆ ಹೆಲ್ಪ್ಫುಲ್ ಅಂತ ಹೇಳಿ ತಿಳ್ಕೊಳ್ಳೋಣ. ಫಸ್ಟ್ ಏನು ಮಾಡೋಣ? ವೇರ್ ಡು ದೇ ಲೀವ್, ಎಲ್ಲಿರ್ತಾವವು? ವೇರ್ ಡು ದೇ ಲೀವ್ ನೋಡ್ರಿ. ಮೈಕ್ರೋಆರ್ಗನಿಸಮ್ಸ್ ಎಲ್ಲಿರ್ತವೆ ಅಂದರೆ ಇಲ್ಲೂ ಕೂಡ ಇದೆ. ಇಲ್ಲಿ ನಮ್ಮ ಸ್ಕೆಚ್ ಪೆನಲ್ಲಿ ಕೂಡ ಬದುಕಿರ್ಬೋದಲ್ಲ, ಗಾಳಿಯಲ್ಲೂ ಕೂಡ ಇರ್ಬೋದಲ್ಲ, ನೀರಲ್ಲಿ ದೇ ಆರ್ ಪ್ರೆಸೆಂಟ್ ಎವ್ರಿವೇರ್ ಇನ್ಸೈಡ್. ನೋಡ್ರಿ, ನೀವೆಲ್ಲ ತಗೊಳ್ರಿ, ಏರಲ್ಲಿ ಕೂಡ ಮೈಕ್ರೋಆರ್ಗನಿಸಮ್ಸ್, ನಮ್ಮ ಬಾಡಿಲೂ ಕೂಡ ಮೈಕ್ರೋಆರ್ಗನಿಸಮ್ಸ್ ಇದ್ದಾವೆ. ಸೊ ದೇ ಆರ್ ಆಮ್ನಿ ಪ್ರೆಸೆಂಟ್, ಅಂದರೆ ದೇ ಆರ್ ಪ್ರೆಸೆಂಟ್ ಎವ್ರಿವೇರ್. ಹಿಂಗಿರುತ್ತೆ ನೋಡ್ರಿ. ದೇ ಆರ್ ಪ್ರೆಸೆಂಟ್ ಇನ್ ಐಸ್ ಕೋಲ್ಡ್, ಅಂದರೆ ಐಸ್ ಕೋಲ್ಡಲ್ಲಿ ಇರುತ್ತೆ, ಹಾಟ್ ಸ್ಪ್ರಿಂಗ್ಸಲ್ಲಿರುತ್ತೆ, ಹೇರಲ್ಲಿರುತ್ತೆ. ಸೊ ಇವನ್ನೆಲ್ಲ ಸೇರಿಸಿದ್ರೆ ದೇ ಆರ್, ಹಂಗಂದ್ರೆ ಏನಂತ ಒಂದೇ ವರ್ಡಲ್ಲಿ ಹೇಳ್ಬೋದು. ದೇ ಲೀವ್, ದೇ ಫೌಂಡ್, ಅಥವಾ ದೇ ಲೀವ್ ಎವ್ರಿವೇರ್. ಎಲ್ಲ ಕಡೆಗೂ ನಾವೇನು ಮಾಡ್ಬೋದು? ಮೈಕ್ರೋಆರ್ಗನಿಸಮ್ಸ್ ಲೀವ್ ಅಂದರೆ ಅವು ಎಲ್ಲ ಕಡೆಗೂ ಇರುತ್ತೆ, ಆದರೆ ನಮಗೆ ಕಾಣಲ್ಲ. ಯಾಕಂದರೆ ಅವು ಏನಂದರೆ ಅವು. ಸೊ ಬಿಕಾಸ್ ದೇ ಆರ್ ಮೈಕ್ರೋಆರ್ಗನಿಸಮ್ಸ್, ದೇ ಲೀವ್ ಎವ್ರಿವೇರ್, ಬಟ್ ವಿ ಕ್ಯಾನ್ ಸಿ ಬಿಕಾಸ್ ದೇ ಆರ್ ಸೊ ಕಾಲ್ಡ್ ಮೈಕ್ರೋಆರ್ಗನಿಸಮ್ಸ್. ಹೇರಲ್ಲಿ ನೋಡ್ರಿ, ಅಂದರೆ ದೇ ಕ್ಯಾನ್ ಫೌಂಡ್ ಎವ್ರಿವೇರ್ ಅಂದರೆ ಏನು ಅಂತ ಇಲ್ಲೇ ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಹೇರಲ್ಲಿರುತ್ತೆ, ವಾಟರಲ್ಲಿರುತ್ತೆ, ಇನ್ಸೈಡ್ ದಿ ಬಾಡಿ ಆಫ್ ಆರ್ಗನಿಸಮ್ಸ್ ಇಲ್ಲೂ ಕೂಡ ಇರುತ್ತೆ. ಆರ್ಗನಿಸಮ್ ಬಾಡಿ ಒಳಗೆ ಕೂಡ ಇರುತ್ತೆ. ಹಾಗಾದರೆ ಈಗ ನೋಡೋಣ, ಮೈಕ್ರೋಆರ್ಗನಿಸಮ್ಸಿಗೂ ಮತ್ತು ನಮಗೂ ಏನು ಸಂಬಂಧ ಇದೆ? ರಿಲೇಷನ್ ಅಂದರೆ ಆ ಥರ ಸಂಬಂಧ ಬಿಡ್ಬೇಡ್ರಿ, ನೀವು ಅತ್ತೆ ಮಾವನ ಸಂಬಂಧ ಆ ಥರ ಅಲ್ಲ ಇದು. ರಿಲೇಷನ್ ಬಿಟ್ವೀನ್ ಮೈಕ್ರೋ ಆರ್ಗನಿಸಮ್ಸ್ ಆ್ಯಂಡ್ ಅಸ್. ಮೈಕ್ರೋಆರ್ಗನಿಸಮ್ಸ್ಗೂ ಮತ್ತು ನಮಗೂ ಏನು ಸಂಬಂಧ ಇದೆ? ಈಗ ನಾವು ಒಂದೇ ಒಂದು ವೇಯಲ್ಲಿ ತಿಳೋಣ, ಯೂಸ್ಫುಲ್ ವೇ. ಈ ಕ್ಲಾಸಲ್ಲಿ ಯೂಸ್ಫುಲ್ ವೇ ಮಾತ್ರ ತಿಳ್ಕೊಳ್ಳೋಣ ನಾವು. ಯೂಸ್ಫುಲ್ ವೇ ಆರ್ ಬೆನಿಫಿಷಿಯಲ್ ವೇ. ಅಂದರೆ ಅವು ನಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅದ್ರ ಮೇಲೆ ಏನು ಮಾಡ್ತೀವಿ ನಾವು ತಿಳ್ಕೊತಾ ಹೋಗೋಣ. ಈಗ ಒಂದೊಂದೇ ತಿಳ್ಕೊತಾ ಹೋಗೋಣ. ಮೈಕ್ರೋಆರ್ಗನಿಸಮ್ಸ್ನ ಬಳಸಿ ಏನೇನು ಮಾಡ್ತವೆ? ಫಸ್ಟ್ ಪಾಯಿಂಟ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ನೋಡೋಣ. ಈಗ ಒಂದು ನಾಯಿ ಸತ್ತು ಬಿದ್ದಿರುತ್ತೆ ಅಂದ್ಕೊಳ್ರಿ. ಆ ಸತ್ತು ಬಿದ್ದಿರೋ ನಾಯಿನ ಏನು ಮಾಡ್ತಾವವು? ಕೆಲವೊಂದು ಸಲ ನಿಮ್ಗೆ ಹೋಗ್ತಾ ಒಂದಿನ ಬಿಟ್ಟಾಗ ಸ್ಮೆಲ್ ಬರ್ತಾ ಇರುತ್ತೆ, ಇನ್ನೊಂದು ದಿನ ಬಿಟ್ಟಾಗ ಸ್ವಲ್ಪ ಜಾಸ್ತಿ ಸ್ಮೆಲ್ ಆಗಿರುತ್ತೆ, ಇನ್ನೊಂದು ದಿನ ಬಿಟ್ಟಾಗ ಏನಾಗುತ್ತೆ? ಸ್ಮೆಲ್ಲು ಗ್ರ್ಯಾಜುವಲ್ ಆಗಿ ಏನು ಮಾಡುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದ ಮೈಕ್ರೋಆರ್ಗನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ which acts as natural scavengers ಅಂದರೆ ಅಷ್ಟೊಂದು ಕಷ್ಟಪಡ್ಬೇಡ್ರಿ, ಕ್ಲೀನರ್ಸ್. ಏನು ಕರಿತೀವಿ? ದೇ
they feed upon dead and decaying organisms. That is why they called as ಏನಂತ ಕರಿತೀವಿ, ನ್ಯಾಚುರಲ್ ಸ್ಕ್ಯಾವೆಂಜರ್ಸ್ ಅಂತ ಕರಿತೀವಿ. ಆಮೇಲೆ ಇನ್ ಅಗ್ರಿಕಲ್ಚರ್ ಅಂದರೆ ಕೃಷಿಯಲ್ಲಿ, ಇನ್ ಅಗ್ರಿಕಲ್ಚರ್ ದೇ ಆರ್ used to increase soil fertility. ನಾನು ನಿಮಗೆ ಓದ್ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದ್ದೆ, ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಇದೆ. ಅದೇನು ಮಾಡುತ್ತೆ, ದೇ ಅಬ್ಸಾರ್ಬ್ ನೈಟ್ರೋಜನ್ ಫ್ರಮ್ ದಿ ಅಟ್ಮಾಸ್ಫಿಯರ್ ಡೈರೆಕ್ಟ್ಲಿ ಆ್ಯಂಡ್ ಗಿವ್ ಇಟ್ ಟು ದಿ ಪ್ಲಾಂಟ್. ಅಂದರೆ ಅಟ್ಮಾಸ್ಫಿಯರ್ ನೈಟ್ರೋಜನ್, ವಾತಾವರಣದಲ್ಲಿರೋ ನೈಟ್ರೋಜನ್ ಏನು ಮಾಡುತ್ತೆ ಅದು, ರೈಸೋಬಿಯಂ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ ಅಂತ ಹೇಳಿದ್ದೆ, ದೇ ಆರ್ ಪ್ರೆಸೆಂಟ್ ಇನ್ ದಿ ರೂಟ್ ನಾಡ್ಯೂಲ್ಸ್. ಅಂದರೆ ರೂಟ್ ಒಳಗಿರೋ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಅದು ವಾತಾವರಣದಲ್ಲಿ ನೈಟ್ರೋಜನ್ನ ಡೈರೆಕ್ಟ್ ಅಬ್ಸರ್ವ್ ಮಾಡಿಕೊಂಡು ಯಾರಿಗೆ ಕೊಡುತ್ತೆ, ಪ್ಲಾಂಟಿಗೆ ಕೊಡುತ್ತೆ. ಪ್ಲಾಂಟ್ ಏನು ಮಾಡುತ್ತೆ, ನೈಟ್ರೋಜನ್ ಯೂಸ್ ಮಾಡಿಕೊಂಡು ಗ್ರೋತ್ ಆಗುತ್ತೆ. ಸೊ ದಟ್ಸ್ ವೈ ದೇ ಇನ್ಕ್ರೀಸಸ್ ದಿ ಫರ್ಟಿಲಿಟಿ ಆಫ್ ದಿ ಸಾಯಿಲ್. ಅರ್ಥ ಆಯಿತು? ನೆಕ್ಸ್ಟ್ ಮತ್ತೆ ಯೂಸ್ ಮಾಡ್ತಾರೆ ಅಂತ ನೋಡ್ಕೊಂತ ಹೋಗೋಣ. ಥರ್ಡ್ ಪಾಯಿಂಟ್, ಮೇಕಿಂಗ್ ಆಫ್ curd and bread. ನಿಮಗಿದು ಗೊತ್ತು, ಕರ್ಡ್ ಯಾರು ಪ್ರಿಪ್ರೇಷನ್ ಮಾಡ್ತಾರೆ, ಮಿಲ್ಕಿನ ತಾನೇ. ಮಿಲ್ಕ್ ಏನಾಗುತ್ತೆ, ಕರ್ಡ್ ಆಗುತ್ತೆ. ಈ ಕರ್ಡ್ ಆಗೋದು ಹೆಂಗಾಗುತ್ತೆ, ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಎ ಬ್ಯಾಕ್ಟೀರಿಯಾ ಕಾಲ್ಡ್, ಯಾವ ಬ್ಯಾಕ್ಟೀರಿಯಾ ಅದು, lactobacillus. The lactobacillus bacteria which converts milk into curd. ಹಾಲನ್ನ ಮೊಸರು ಮಾಡೋ ಬ್ಯಾಕ್ಟೀರಿಯಾ ಯಾವುದು, ಲ್ಯಾಕ್ಟೋಬ್ಯಾಸಿಲಸ್. ಅರ್ಥ ಆಯ್ತು ತಾನೆ? ಏನಾಗುತ್ತಪ್ಪ ಅಂದರೆ, ಈ ಮಿಲ್ಕಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಬ್ಯಾಕ್ಟೀರಿಯಾ ಏನಾಗುತ್ತೆ ಅವಾಗ, ದ ಬ್ಯಾಕ್ಟೀರಿಯಾ ವಿಚ್ ಇಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ದ ಮಿಲ್ಕ್, ದೇ ಮಲ್ಟಿಪಲ್, ದೇ reproduce and convert milk into curd. ಅರ್ಥ ಆಯ್ತಾ? ಈ ರೀತಿ. ಹಂಗಾರೆ ಬ್ಯಾಕ್ಟೀರಿಯಾ ಮತ್ತೆ ನೋಡ್ರಿ, ಬರೀ ಮಿಲ್ಕ್ ಕರ್ಡ್ ಆಗಲ್ಲ, ಚೀಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡೋದು ಬ್ಯಾಕ್ಟೀರಿಯಾ. ಹೆಲ್ಪ್ಸ್ ಇನ್ ದಿ ಮೇಕಿಂಗ್ ಆಫ್ ಚೀಸ್, ಪಿಕಲ್ಸ್, ಮಿಂಕಾಯಿ ಮಾಡೋಕ್ಕೆ ಕೂಡ ಯೂಸ್ ಮಾಡ್ತಾರೆ. ಮತ್ತು ಆ್ಯಂಡ್ ಅದರ್ ಫುಡ್ ಪ್ರಾಡಕ್ಟ್ಸ್. ನೋಡ್ರಿ, ಹಾಲು ಮೊಸರಾಗಕ್ಕೆ ಕಾರಣ, ರೀಸನ್ ಯಾವುದು, ಬ್ಯಾಕ್ಟೀರಿಯಾ ಯಾವ್ದು ಕಾರಣ, ಲ್ಯಾಕ್ಟೋಬ್ಯಾಸಿಲಸ್. ಏನಾಗಿರುತ್ತೆ, ದ ಬ್ಯಾಕ್ಟೀರಿಯಾ ಇಟ್ಸ್ ಆಲ್ಸೋ ಪ್ರೆಸೆಂಟ್ ಇನ್ ದಿ ಮಿಲ್ಕ್ ಆ್ಯಂಡ್ ದೇ ಮಲ್ಟಿಪಲ್ಸ್. ಅಂದರೆ ಏನಾಗುತ್ತೆ, ದೇ ರೀಪ್ರೊಡ್ಯೂಸ್ ಆ್ಯಂಡ್ ಕನ್ವರ್ಟ್ ಮಿಲ್ಕ್ ಇನ್ ಟು ಕರ್ಡ್. ಆಮೇಲೆ ದ ಬ್ಯಾಕ್ಟೀರಿಯಾ ಆಲ್ಸೋ ಯೂಸ್ ಟು ಫಾರ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಚೀಸ್, ಪಿಕಲ್ಸ್ ಆ್ಯಂಡ್ ಅದರ್ ಫುಡ್ ಪ್ರಾಡಕ್ಟ್ಸ್. ಆಮೇಲೆ ಇಡ್ಲಿ ದೋಸೆ ಮಾಡೋದು ಪ್ರಿಪ್ರೇಷನ್ ಕೂಡ ಏನು ಮಾಡುತ್ತೆ, ಬ್ಯಾಕ್ಟೀರಿಯಾ ಹೆಲ್ಪ್ಸ್ ಇನ್ ದಿ ಪ್ರೊಡಕ್ಷನ್ ಆಫ್ ಇಡ್ಲಿ ಆ್ಯಂಡ್ ದೋಸೆ. ಅಂದರೆ ನೀವು ನೋಡಿರ್ತೀರ, ಕೆಲವೊಂದ್ಸಲ ರಾತ್ರಿ ಇಟ್ಟು ಏನಾಗಿರುತ್ತೆ, ಉಬ್ಬಿರೋದಂಗೆ ಒಂಥರ ಉಕ್ಕು ಬಂದಂಗೆ ಆಗಿರುತ್ತೆ. ಅದು ಏನು ಕಾರಣ, ಏನದಕ್ಕೆ, ಬ್ಯಾಕ್ಟೀರಿಯಾ. ಅರ್ಥ ಮಾಡ್ಕೊಳ್ರಿ. ಆಮೇಲೆ ಈಸ್ಟ್, ಇದು ಬ್ಯಾಕ್ಟೀರಿಯಾ ಆಯಿತು. ಈಸ್ಟ್ ನಿಂಗೆ ಯೂಸ್ ಮಾಡ್ತಾರೆ, ಇಟ್ ಈಸ್ ಯೂಸ್ಡ್ ಇನ್ ದಿ manufacture of bread.
ನಿಮಗೆ ಫರ್ಮೆಂಟೇಷನ್ ಅಂದರೆ ನೆಕ್ಸ್ಟ್ ಕ್ಲಾಸ್ ಇನ್ನು ಮುಂದಕ್ಕೆ ಹೇಳ್ತೀನಿ ನಾನು. ಡ್ಯೂರಿಂಗ್ ಫರ್ಮೆಂಟೇಷನ್, ಫರ್ಮೆಂಟೇಷನ್ ಪ್ರೋಸೆಸ್ ಇರುತ್ತೆ, ಆ ಪ್ರೋಸೆಸ್ ಟೈಮಲ್ಲಿ ಫರ್ಮೆಂಟೇಷನ್ ಡ್ಯೂರಿಂಗ್ ಫರ್ಮೆಂಟೇಷನ್ ದ ಈಸ್ಟ್ ಅನ್ನೋದೊಂದು ಫಂಗೈ. ಈಸ್ಟ್ ರಿಪ್ರೊಡ್ಯೂಸಸ್ ರ್ಯಾಪಿಡ್ಲಿ ಅಂದರೆ ವೇಗವಾಗಿ ಏನು ಮಾಡುತ್ತೆ, ಅದು ರಿಪ್ರೊಡ್ಯೂಸ್ ಆಗುತ್ತೆ. ರಿಪ್ರೊಡ್ಯೂಸ್ ಆಗಿ ಏನು ಮಾಡುತ್ತೆ, ಆ್ಯಂಡ್ ದೇ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್. ಏನು ಮಾಡುತ್ತದೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ ಡ್ಯೂರಿಂಗ್ ರೆಸ್ಪಿರೇಷನ್ ಮಾಡೋಕೆ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಸೊ ಬಬಲ್ಸ್. ಗುಡ್ ಮಾರ್ನಿಂಗ್ ಸರ್. Bubbles in gas increases the volume of duff, so it helpful in the production of bread. ಸೊ ಈ ರೀತಿ ಏನಾಗುತ್ತೆ, ನಾವು ಬ್ರೆಡ್ ಪ್ರೊಡಕ್ಷನಲ್ಲಿ ಈಸ್ಟನ್ನು ಬಳಸ್ತೀವಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಮತ್ತೆ ಕೆಲವೊಂದು ಬೆನಿಫಿಷಿಯಲ್ ಆ್ಯಕ್ಟಿವಿಟಿನ ತಿಳ್ಕೊಳ್ತಾ ಹೋಗೋಣ.